campus, our zone, I should not use our campus, our zone, is Mr. Arun Radhakrishnan with 119th rank. I welcome him. Hello, man. ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ನಾರಾಯಣ ಗ್ರೂಪ್ ವಿದ್ಯಾಸಂಸ್ಥೆಗೆ ಇವತ್ತು ಸಂತೋಷದ ಜೊತೆಗೆ ಹೆಮ್ಮೆಯ ದಿನವೂ ಕೂಡ ಹೌದು. ಅದಕ್ಕೆ ಕಾರಣ ನಾರಾಯಣ ಸಮೂಹ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳ ಸಾಧನೆ. ಐಐಟಿಗೆ ಸೇರಬಯಸುವ ವಿದ್ಯಾರ್ಥಿಗಳಿಂದಲೇ ರಾಷ್ಟ್ರ ಮಟ್ಟದಲ್ಲಿ ನಡೆಸುವ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ನಾರಾಯಣ ಸಮೂಹ ವಿದ್ಯಾಸಂಸ್ಥೆಯ ಬರೋಬ್ಬರಿ 27 ವಿದ್ಯಾರ್ಥಿಗಳು 10,000 ಒಳಗೆ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಇನ್ನು ಬೆಂಗಳೂರಿನ ಕಸ್ತೂರಿ ನಗರದಲ್ಲಿರುವ ಪ್ರತಿಷ್ಠಿತ ನಾರಾಯಣ ಕಾಲೇಜಿನ ವಿದ್ಯಾರ್ಥಿ ಅರುಣ್ ರಾಘವಕೃಷ್ಣನ್ ಎಂಬ ವಿದ್ಯಾರ್ಥಿ ರಾಷ್ಟ್ರ ಮಟ್ಟದ ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ದೇಶದಲ್ಲಿ 119ನೇ ರ್ಯಾಂಕ್ ಪಡೆದು ನಾರಾಯಣ ಸಮೂಹ ವಿದ್ಯಾಸಂಸ್ಥೆಯ ಜೊತೆಗೆ ರಾಜ್ಯಕ್ಕೂ ಕೀರ್ತಿ ತಂದಿದ್ದಾನೆ. ಜೊತೆಗೆ ಇದೇ ಕಾಲೇಜಿನ ಸಿದ್ಧಾರ್ಥ್ ಬಲ್ಕೇರಿ 1127ನೇ ರ್ಯಾಂಕ್, ಹಾಗೆಯೇ ಲಲಿತ್ 2327ನೇ ರ್ಯಾಂಕ್ ಗಳಿಸಿದ್ದಾರೆ. ಈ ಸಂತೋಷದ ವಿಷಯವಾಗಿ ಕಸ್ತೂರಿ ನಗರದಲ್ಲಿರುವ ನಾರಾಯಣ ಕಾಲೇಜಿನ ಆವರಣದಲ್ಲಿ ರ್ಯಾಂಕ್ ಗಳಿಸಿ ಸಾಧನೆ ಮಾಡಿದ ಅಷ್ಟು ವಿದ್ಯಾರ್ಥಿಗಳಿಗೆ ಕಾಲೇಜಿನ ವತಿಯಿಂದ ಅರ್ಥಪೂರ್ಣ ಅಭಿನಂದನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಸಮಾರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪುನರ್ರಾವ್, ಕೋರ್ಡೀನ್ ಆದಂತಹ ಉಮಾ ಮಹೇಶ್ವರ, ಬೆಂಗಳೂರು ಝೋನ್ ಡೀನ್ ನಾಗರವಲ್ಲಿ ಅವರು, ಜೊತೆಗೆ ರಾಮಮೂರ್ತಿ ನಗರ ಬ್ರಾಂಚ್ ಕಾಲೇಜಿನ ಪ್ರಾಂಶುಪಾಲರಾದ ಕಿಶೋರ್, ಬೈರ್ತಿ ಕ್ಯಾಂಪಸ್ ಪ್ರಾಂಶುಪಾಲರಾದ ಸುರೇಶ್, ಸಿಇಒ ಕ್ಯಾಂಪಸ್ ಪ್ರಾಂಶುಪಾಲರಾದ ಪ್ರಸಾದ್ ಮತ್ತು ನಾರಾಯಣ ಸಮೂಹ ಸಂಸ್ಥೆಯ ಎಲ್ಲಾ ಬೋಧಕ ವರ್ಗದವರು ಸೇರಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಂಶುಪಾಲರಾದ
ಪುನರ್ ರಾವ್ ಹಾಗೂ ಕಿಶೋರ್ ಅವರು ಅತ್ಯುತ್ತಮ ಬೋಧಕ ವರ್ಗದ ತಂಡದಿಂದ ಈ ಮಟ್ಟದ ಒಂದು ಸಾಧನೆಯನ್ನ ಮಾಡಲು ಸಾಧ್ಯವಾಯಿತು. ವರ್ಷದ 365 ದಿನವೂ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ನಾವು ಬೋಧಕ ವರ್ಗದವರೆಲ್ಲರೂ ಪಣ ತೊಟ್ಟಿದ್ದೆವು. ಈ ಒಗ್ಗಟ್ಟಿನ ಮಂತ್ರದ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಶ್ರಮ ಈ ಮಟ್ಟದ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು. ಇನ್ನು ಜೆಇಇ ಅಡ್ವಾನ್ಸ್ಡ್ ಪರೀಕ್ಷೆಯಲ್ಲಿ ದೇಶಕ್ಕೆ 119ನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿ ಅರುಣ್ ರಾಘವಕೃಷ್ಣನ್ ಮಾತನಾಡಿ, ಅತ್ಯುತ್ತಮ ಬೋಧಕ ವರ್ಗ ಹಾಗೂ ಕಾಲೇಜಿನ ಅತ್ಯುತ್ತಮ ಪರಿಸರ ನನ್ನ ಈ ಒಂದು ಸಾಧನೆಗೆ ಕಾರಣವಾಗಿದೆ. ಹೆತ್ತವರ ಹಾರೈಕೆ ಹಾಗೆಯೇ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರ ಪ್ರೋತ್ಸಾಹಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ ಎಂದರು. ಇನ್ನು 1127ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಸಿದ್ಧಾರ್ಥ್ ಬೆಳ್ಕೆರೆ ಮಾತನಾಡಿ, ನಾರಾಯಣ ಕಾಲೇಜಿನ ಬೋಧಕ ವರ್ಗದ ಎಲ್ಲರೂ ಪ್ರತಿ ಕ್ಷಣ ನನ್ನ ಬೆನ್ನ ಹಿಂದೆ ನಿಂತಿದ್ರು. ನನ್ನ ಯಾವುದೇ ಅನುಮಾನಗಳಿಗೂ ಪರಿಹಾರ ಸೂಚಿಸಿ ಧೈರ್ಯ ತುಂಬಿ ಮುಂದಿನ ಹಾದಿಯನ್ನ ಸುಲಭ ಮಾಡಿದ್ರು. ಇನ್ನು ನನ್ನ ಹೆತ್ತವರು ಮತ್ತು ಕಾಲೇಜಿನ ಸಮಸ್ತ ಬೋಧಕ ವರ್ಗದ ಒಂದು ಪ್ರೋತ್ಸಾಹವೇ ಇವತ್ತಿನ ನನ್ನ ಈ ಫಲಿತಾಂಶ ಎಂದನು. ಒಟ್ನಲ್ಲಿ ಮುಂದಿನ ಭವಿಷ್ಯವನ್ನ ಕಟ್ಟಿಕೊಳ್ಳಲು ನಾರಾಯಣ ಕಾಲೇಜಿಗೆ ಸೇರಿದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುರು ವಿಷ್ಣು, ಗುರು ಬ್ರಹ್ಮ, ಗುರು ಸಾಕ್ಷಾತ್ ಮಹೇಶ್ವರ ಅನ್ನೋ ರೀತಿಯಲ್ಲಿ ದಾರಿದೀಪವಾಗಿ ವಿದ್ಯಾರ್ಥಿಗಳಿಗೆಂದೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರುವ ನಾರಾಯಣ ಸಮೂಹ ಸಂಸ್ಥೆಯ ಪ್ರತಿಯೊಬ್ಬ ಸಿಬ್ಬಂದಿಯ ಪರಿಶ್ರಮಕ್ಕೆ ಈ ವಿದ್ಯಾರ್ಥಿಗಳ ಸಾಧನೆ ಸಾಕ್ಷಿಯಾಗಿದೆ. ಇನ್ನು ಸಾಧನೆ ಮಾಡಿದ ಅಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ವಾಹಿನಿಯ ಕಡೆಯಿಂದ ಅಭಿನಂದನೆ. ಹಾಗೆಯೇ ಅಷ್ಟು ವಿದ್ಯಾರ್ಥಿಗಳ ಮುಂದಿನ ಜೀವನ ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇವೆ. Campus, our zone, I should not use our campus, our zone is Mr. Arun Radhakrishnan with 119th rank. Hello India. I welcome him. Tell hi man. Next is Siddharth Balkari. Lalit has secured 2327th rank. These are open category ranks. We have two students, Ananya. Ananya's sister is also studied here. This is Sanjana. She is passed out in 2020. I think now completed from IIT Mumbai. Next, What place can you use? sometimes Sunday morning, evening, 2 tests. So almost all 365 days, particularly from August month. From August month our revision has started. From August say, majority of the students came up to May 21. It's a great sign. So your hard work brought success to you. Continue this hard work. Okay. So there are a lot of miles to go. Congratulations. Enjoy your success. Good evening to one and all. I am Punarao, principal of Narayana PU and CBSE College, Kasturi Nagar campus, Bangalore. So today is a remarkable day for Narayana Group in Bangalore at Kasturi Nagar campus. The reason behind is this year in JEE Advanced 2024 we have got the best rank. In open category we have got 119th rank, followed by 6 ranks below 1000, 27 ranks below 10,000. From a group of almost 120 students, we were able to achieve
27 ranks below 10,000, which is almost 20 to 25% of achievement. As all of us ಸರ್ ನನ್ನ ಹೆಸರು ಕಿಶೋರ್ ಅಂತ. ನಾನು ರಾಮಮೂರ್ತಿ ನಗರ್ ನಾರಾಯಣ ಕಾಲೇಜ್ ಪ್ರಿನ್ಸಿಪಲ್ಲು. ಇವತ್ತು JEE ಅಡ್ವಾನ್ಸ್ ಸಕ್ಸಸ್ ಮೀಟ್ಗೆ ಎಲ್ಲ ಪೇರೆಂಟ್ಸ್ನು ಸ್ಟೂಡೆಂಟ್ಸ್ನು ಯಾರ್ಯಾರಿಗೆ ಒಳ್ಳೆ ರ್ಯಾಂಕ್ ಬಂದಿದೆಯೋ ಅವರೆಲ್ಲರನ್ನೂ ಕರೆದಿದ್ವಿ. ನಮ್ಮ ಸೆಂಟ್ರಲ್ ಝೋನ್ನಿಂದ ಬಂದಿರೋ ಟಾಪ್ ರ್ಯಾಂಕು 119 ಓಪನ್ ಕ್ಯಾಟಗಿರಿಯಲ್ಲಿ. ಈ JEE ಅಡ್ವಾನ್ಸ್ ಅಂದರೆ IIT ಸೀಟ್ಸ್ ಸಿಗೋ ಅವಕಾಶ ಸಿಕ್ಕಿರಬೇಕಂದ್ರೆ ಈ JEE ಅಡ್ವಾನ್ಸಲ್ಲಿ ಮಕ್ಕಳು ಖಂಡಿತ ಕ್ವಾಲಿಫೈ ಆಗಿರಬೇಕು. ಫಸ್ಟು ಎಲ್ಲರಿಗೆ JEE ಮೇನ್ಸ್ ಬರೆಯೋಕ್ಕೆ ಒಂದು ಅವಕಾಶ ಇರುತ್ತೆ. ಈ ಎಕ್ಸಾಮು ಬಂದುಬಿಟ್ಟು ಒಂದು 40 ಲಕ್ಷ 45 ಲಕ್ಷ ಬರೀತಾರೆ. ಈ 40 ಲಕ್ಷದಲ್ಲಿ 2,25,000 ಮಾತ್ರ JEE ಅಡ್ವಾನ್ಸಿಗೆ ಕ್ವಾಲಿಫೈ ಆಗ್ತೀರಾ. ಆ 2,25,000ದಿಂದ ನಮ್ಮ ಮಕ್ಕಳು ಬಿಲೋ 10,000 26 ಸ್ಟೂಡೆಂಟ್ಸ್ ಇದ್ದಾರೆ. ಹಂಗೆ ಟಾಪ್ ರ್ಯಾಂಕ್ ಬಂದುಬಿಟ್ಟು 119 ಇದೆ. Hello, I'm Arun Radhakrishnan. I got rank 119. Past 2 years in Narayana, I've had amazing teachers. All my doubts were cleared. Every step of the way, I was learning something new, and all the exams, they kept reinforcing everything. Past 2 years, all of those helped me and guided me to get where I am today. Thanks to my parents also, constantly guiding me. All my teachers, principals, sir, everyone, constantly guiding my classmates. Everyone helped me be motivated and got me where I am today. Siddharth Belkari, and I've scored a rank of 1727 in JEE Advanced 2024. I've been studying in Narayana Kasturi Nagar for the past 2 years. Here especially, what I like the most is the faculty. I've had amazing faculty every class I went. Like, as I've been promoted, each step of the way I've had amazing faculty. They've always been guiding me, and I never felt ignored. The Narayana material has helped me a lot, and especially the test series, which I think is the main reason that I've improved. I don't think I would have gotten here without the help of Narayana and the most amazing people here. Thank you. Ananya 3,462. Chinmay 557. Ujjwal Keshav 4,061. They joined with us in 2022 April month. Since then, they faced a lot of up and downs. They worked for their goal day and night, lot of pains, lot of pressure.